ಇನ್ನು ಮಂಡ್ಯದ ನಾಗಮಂಗಲದಲ್ಲಿ ನಡೆಯುತ್ತಿರುವಂತಹ ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ದೋಸ್ತಿ ಸಮಾವೇಶದಲ್ಲಿ ಪರಿಷತ್ನ ಸದಸ್ಯ ಸಿಎಂ ಇಬ್ರಾಹಿಂ ಅಬ್ಬರಿಸಿದರು. ಇವತ್ತವರು ಬರೀ ಹೇಳ್ತಕ್ಕಂಥದ್ದು ಹಿಂದೂ ಧರ್ಮದ ಮೂಲ ಸಿದ್ಧಾಂತ ಕೃಷಿತೋ ನಾಸ್ತಿ ದುರ್ಭಿಕ್ಷ ಧರ್ಮತೋ ನಾಸ್ತಿ ಪಾಪನಾಶ. ಇದು ಮೂಲ ಸಿದ್ಧಾಂತ ಹಿಂದೂ ಧರ್ಮದ್ದು. ಕೃಷಿಯನ್ನ ಹೆಚ್ಚು ಮಾಡು, ದೌರ್ಭಿಕ್ಷವನ್ನ ದೂರ ಮಾಡು. ಆದರೆ ಮೋದಿ ಬಂದ ಮೇಲೆ ಚೌಕಿದಾರ ವಾಪಸಿ ದೇಶ ನಾಶ. ಇವತ್ತು ಕಂಪ್ಲೀಟ್ ಆಗಿ ದೇಶ ಸರ್ವನಾಶದತ್ತ ಹೋಗ್ತಾ ಇದೆ. ನಾನು ನಿಮಗಿಷ್ಟೇ ಕೇಳ್ತಕ್ಕಂಥದ್ದು, ಈ ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ 6.5 ಕೋಟಿ ಕನ್ನಡಿಗರ ಸ್ವಾಭಿಮಾನವನ್ನ ಮೋದಿ ಎದುರುಗಡೆ ಎತ್ತು ತೋರಿಸ್ತಕ್ಕಂಥ ಚುನಾವಣೆ ಇವತ್ತಿನ ಈ ಚುನಾವಣೆ. ಇವತ್ತು ತಿಳ್ಕೊಂಡಿರ್ಬೋದು, ಐಟಿಗೆ ರೈಡಿಗೆ ದೇವೇಗೌಡ ಸಿದ್ದರಾಮಯ್ಯ ಹೆದರ್ತಾರೆ ಅಂತ ಹೇಳಿ ಇಲ್ಲ. ಮುದ್ದೆ ಸೊಪ್ಸಾರು ತಿಂತಕ್ಕಂಥದ್ದು ಮೋದಿ. ದೇವೇಗೌಡರು ತಿನ್ನೋ ಆಹಾರ ನೀನು 3 ದಿವಸ ತಿಂದು ಬದುಕಿದ್ ಬಿಟ್ರೆ ನಿನಗೆ ಸೈ ಅಂತೀನಿ ನಾನು ಇವತ್ತಿನ ದಿವಸ. ಇವತ್ತು ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಇಲ್ಲಿ ಇಂಡಿಪೆಂಡೆಂಟಿಗೆ ಬೆಂಬಲ ಕೊಟ್ಟರು. ಅನುಕಂಪ, ಅನಂತಕುಮಾರ್ ಹೆಂಡತಿ ಮೇಲೆ ಅನುಕಂಪ ಇರಲಿಲ್ವ ಇವರಿಗೆ? ಅದ್ಯಾಕೆ ಅನುಕಂಪ ಬಂತು? ಏನು ಚಲುವರಾಯಸ್ವಾಮಿಗೆ ಬೇಜಾರಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಪುಟ್ಟರಾಜು ಹೇಳಿದ್ದಾರೆ. ಮುಂದೆಯಾದ್ರೂ ನಮ್ಮೊಂದಿಗೆ ಕೈ ಜೋಡಿಸೋಕೆ ಮನವಿ ಮಾಡ್ತೀನಿ ಅಂತ ಹೇಳಿದ್ರು. ಈ ಹಿಂದೆ ಪುಟ್ಟರಾಜು ಚಲುವರಾಯಸ್ವಾಮಿಗೆ ಡೆಡ್ ಹಾರ್ಸ್ ಅಂತ ಟೀಕಿಸಿದ್ರು. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ನಾಯಕರಾಗಿದ್ದಂತ ಚಲುವರಾಯಸ್ವಾಮಿ ಅವರು ನಾನೆಲ್ಲೋ ಅವ್ರ ಮನಸ್ಸು ತೋರಿಸ್ತೇನೆ ಅಂತಕ್ಕಂಥ ಮಾತಿನಿಂದ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನನ್ನ 2 ಪಕ್ಷದ ನಾಯಕರು ಪದೇ ಪದೇ ನನಗೆ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ವಾಡಿಕೆ ಮಾತನ್ನ ಹಲವಾರು ಬಾರಿ ಅವರು ನಾವು ಸ್ನೇಹಿತರಾಗಿದ್ದಂಥ ಸಂದರ್ಭದಲ್ಲಿ, ನಮ್ಮ ನಾಯಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಇನ್ನು ಜೋರಾಗಿ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ನಾನು ವಾಡಿಕೆ ಮಾತಾಡಿದಂತ ಸಂದರ್ಭದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ನನ್ನ ಕಿವಿಗೆ ಬಿದ್ದಿದೆ. ನಿಮ್ಮ ಮುಖಾಂತರ ಅವ್ರನ್ನ ನಾನು ಕ್ಷಮೆ ಯಾಚಿಸ್ತೇನೆ. ಇವತ್ತು ಚುನಾವಣಾ ಸಂದರ್ಭದಲ್ಲಿ ಒಂದು ವಾಡಿಕೆ ಮಾತಿದೆ, ಗೆದ್ದನ್ ಸೋತನ್ ಸತ್ತ ಅಂತಕ್ಕಂಥದ್ದನ್ನು. ನಮಗೆ ಈ ಮಾಧ್ಯಮದವರು ಬಹಳ ತೀಟ ಮಾಡ್ಬಿಟ್ರು. ಅವತ್ತು ಯಾವುದೋ ಕೋಪದಲ್ಲಿದ್ದೆ, ಆ ಮಾತಿಂದ ಅವ್ರಿಗೆ ಏನಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ನಿಮ್ಮ ಮುಖಾಂತರ ಅವರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ದಯಮಾಡಿ ಇನ್ನು ಮುಂದಾದ್ರೂ ಬಂದು ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ಇನ್ನು ದೋಸ್ತಿ ಸಮಾವೇಶದಲ್ಲಿ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಸಂಸದ ಶಿವರಾಮೇಗೌಡ. ಜಯಲಲಿತಾ ಮೀರಿಸೋ ಮಾಯಾಂಗನೆ ರೀತಿ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ. ಸುಮಲತಾ ಹೆಸರನ್ನ ಹೇಳದೆ ಶಿವರಾಮೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಂಸದ ಶಿವರಾಮೇಗೌಡರು ಪದೇ ಪದೇ ಈ ರೀತಿ ವೈಯಕ್ತಿಕ ವಾಗ್ದಾಳಿಗಳನ್ನ ನಡೆಸ್ತಾನೆ ಇದ್ದಾರೆ. ಇದೀಗ ಜಯಲಲಿತಾ ಮೀರಿಸೋ ರೀತಿ ಮಾಯಾಂಗನೆ ರೀತಿ ಇದ್ದಾರೆ ಪಕ್ಷೇತರ ಅಭ್ಯರ್ಥಿ ಅಂತ ಸುಮಲತಾ ಹೆಸರನ್ನ ಹೇಳದೆ ಶಿವರಾಮೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟಾಕೀಸ್ಗೆ ಯಾರು ಮಾರು ಹೋಗಬೇಡಿ. ಅವರು ಏನವ್ರ ಮಾತುಗಳು ನೋಡಬೇಕು. ಏನು ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವ್ರು ಬದುಕಿಲ್ಲ. ಜಯಲಲಿತಾರವ್ರನ್ನ ಮೀರಿಸ್ತಕ್ಕಂಥ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂಥ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಈ ಟೂರಿಂಗ್ ಟಾಕೀಸ್ ಶಿವನ ಅರ್ಚಕರ ಮನೆಗೂ ಐಟಿ ದಾಳಿಯನ್ನ ಮಾಡಿಸಿದ್ದಾರೆ. ಶಿವ ಬಿಜೆಪಿಯನ್ನ ಧೂಳಿಪಟ ಮಾಡ್ತಾನೆ ಅಂತ ಸಿಎಂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅರಗನಹಳ್ಳಿಯ ಶಿವನ ಅರ್ಚಕರ ಮನೆಗೂ ಕೂಡ ದಾಳಿ ಆಗಿದೆ. ಸೊ ಬಿಜೆಪಿಯನ್ನ ಶಿವ ಸುಮ್ಮನೆ ಬಿಡೋದಿಲ್ಲ, ಶಿವ ಬಿಜೆಪಿಯನ್ನ ಧೂಳಿಪಟ ಮಾಡ್ಬಿಡ್ತಾನೆ ಅಂತ ಸಿಎಂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅರಗನಹಳ್ಳಿಯಲ್ಲಿ ಶಿವನ ಅರ್ಚಕರ ಮನೆ ಮೇಲೆ ಐಟಿ ರೇಡ್ ಆಗಿ ಸಂಬಂಧಪಟ್ಟಂತೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಇನ್ನು ಗರ್ಭಗುಡಿಗೂ ಹೋಗಿ ಐಟಿ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ದೇವೇಗೌಡರ ಕುಟುಂಬದ ದುಡ್ಡಿದೆ ಅಂತ ಈ ರೀತಿ ದಾಳಿಯನ್ನ ಮಾಡಿಸಿದ್ದಾರೆ. ಈ ಶಿವ ಬಿಜೆಪಿಯನ್ನೇ ಧೂಳಿಪಟ ಮಾಡ್ತಾನೆ, ನೋಡ್ತಾ ಇರಿ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ.